ತನ್ವಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನನಗೆ ತನ್ವಿನ ಬಿಟ್ಟು ಇರೋದಕ್ಕೆ ಇಷ್ಟ ಇಲ್ಲ. ತುಂಬ ಇಷ್ಟಪಟ್ಟು ತನ್ವಿನ ಮದುವೆ ಆಗಿದ್ದೀನಿ. ಅದಕ್ಕೆ ಬಾ ತನ್ವಿ ಅಂತೇಳಿ ಕರೆಯೋದಕ್ಕೆ ಬಂದಿದ್ದೀನಿ. ಇವಾಗ ಏನು ಮಾಡಲಿ? ಏನು ಹೇಳೋಣ ಅವಳಿಗೆ? ಸಿಟ್ಟು ಮಾಡ್ಕೊತಾಳೋ ಏನೋ ಅನ್ನಂಗೆ ಆಗೈತೆ ನನಗೆ. ಸಿಟ್ಟು ಮಾಡ್ಕೊಂಡ್ರು ಪರವಾಗಿಲ್ಲ, ನೀನು ಬಿಟ್ಟಿರೋದಕ್ಕಾಗೋದಿಲ್ಲ ತನ್ವಿ, ಬಂದ್ಬಿಡು, ಚೆನ್ನಾಗಿ ನೋಡ್ಕೊತೀನಿ, ಚೆನ್ನಾಗಿ ದುಡಿತೀನಿ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ನಾನು ಕರೆದ್ರೆ ಖಂಡಿತ ಬಂದೇ ಬರ್ತಾಳೆ. ಕರಿತೀನಿ. ಹೊರಗೆ ಕೂತ್ಕೊಂಡವ್ರೆ ತಾಯಿ ಮಗಳಿಬ್ರು. ಏನಂತಾರೋ ಏನೋ, ನನಗಂತೂ ಈ ಋತು ಹಾಕೊಂಡು ನೋಡಿದ್ರೆ ಸ್ವಲ್ಪ ಭಯ ಆಗ್ತೈತೆ. ಯಾಕಂದ್ರೆ ನಮ್ಮ ಅಕ್ಕ ಈ ಥರ ಕೆಲಸ ಮಾಡಿದಕ್ಕೂ ಅದಕ್ಕೂ ನನಗೊಂಥರ ಭಯ 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 ಆದಂಗೆ ಆಗ್ತೈತೆ. ಏನು ಮಾಡೋದು? ಧೈರ್ಯವಾಗಿ ಹೋಗ್ತೀನಿ, ಧೈರ್ಯವಾಗಿ ಹೋಗಿ ಮಾತಾಡಿಸ್ತೀನಿ. ಬರೀ ಹೆದ್ರಕೊಂಡಿದ್ರೆ ದಿನ ಹಿಂಗೆ ಉಳ್ಕೊಂಬೋದೆಯ. ಇಷ್ಟು ದಿವಸ ಮದುವೆ ಇಲ್ಲ ಅಂತಿದ್ದೆ. ಇವಾಗ ಹೆಂಡ್ತಿ ಇದ್ದೂ ದೂರ ಇರಬೇಕಂತಂದರೆ ಬೇಜಾರಾಗಲ್ವಾ? ಮದುವೆ ಆಗಿಲ್ಲ ಅಂತೇಳಿ ತುಂಬ ಬೇಜಾರಾಗೋದು. ಇವಾಗ ಹೆಂಗೋ ಮದುವೆ ಆಗಿದ್ದೀನಿ, ಇವಾಗ ಹಿಂಗೆ ದೂರ ಆದರೆ ಮದುವೆ ಆಗಿದ್ದಕ್ಕೂ ಏನು ಪ್ರಯೋಜನ ಆಯಿತು ಹೇಳು? ಅಮ್ಮ, ಅಡುಗೆ ಏನು ಮಾಡೋಣಮ್ಮ? ಇಷ್ಟೊತ್ತಿಗೆ ಏನು ಬಿಡಮ್ಮ, ಲೇಟಾಗಿ ಮಾಡಿದ್ರೆ ಆಯಿತು. ಒಂದು 7 ಗಂಟೆ 7:30 ಹಂಗೆ ಅಡುಗೆ ಸ್ಟಾರ್ಟ್ ಮಾಡಿದ್ರು 7:30 8 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ. ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಅಡುಗೆದೇನು ಆಮೇಲೆ ಬಿಸಿ ಬಿಸಿಯದು ಏನು ಇರೋರು ಇಬ್ಬರು ಬಿಸಿಯದು ಮಾಡ್ಕೊಂಡು ಉಮ್ಮನ. ಏನು ಯಾರಿಗೇನು ಮಾಡೋದು ಏನಾಯ್ತಮ್ಮ? ಬಿಸಿ ಬಿಸಿಯದು ಮಾಡ್ಕೊಂಡು ಉಮ್ಮನ, ಸುಮ್ಕಿರು. ನೋಡು, ತಲೆ ಕೆಡಿಸ್ಕೊಂಬದು ಬೇಡ. ಉಣ್ಕೊಂಡು ಚೆನ್ನಾಗಿರೋದು ನೋಡೋಣ. ಬಿಸಿಯದು ಆಮೇಲೆ ಮಾಡ್ಕೊಂಡ್ರೆ ಆತು. ಒಂದು ಸ್ವಲ್ಪನ ಸಾಂಬಾರು ಸ್ವಲ್ಪ ಮಾಡಕ್ಕಿದ್ರೆ ಆಮೇಲೆ ಬೇಕಾದ್ರೆ ರೈಸು ಮುದ್ದೆ ಮಾಡ್ಕೋಬೋದಲ್ಲ ಅಂತ ನಾನು ಸಾಂಬಾರು ಮಾಡೋಣ ಅಂತ ಇದ್ದೆ ಕಣಮ್ಮ. ಮತ್ತೆ ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲ ಸುಟ್ಟು ಗೊಜ್ಜು ಮಾಡೋಣ, ಚೆನ್ನಾಗಿರುತ್ತೆ. ಬದನೆಕಾಯಿ ಟೊಮೊಟೊ ಎಲ್ಲನ ಸುಟ್ಟು ಗೊಜ್ಜು ಕಿವ್ಸೋಣ, ಚೆನ್ನಾಗಿರುತ್ತೆ. ಮುದ್ದೆ ಮಾಡಿ ಅಪ್ರೂಪದ್ದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸುಟ್ಟು ಕಿವಿಸ್ಬಿಟ್ರೆ, ಹುರಿದು ಕಿವ್ಸೋದ್ಕಿನ್ನ ಎಣ್ಣೆ ಬಿಟ್ಟು ಸುಟ್ಟು ಕಿವಿಸ್ಬೇಕು, ಚೆನ್ನಾಗಿರುತ್ತೆ. ಹ್ಞೂನಮ್ಮ ಅಂಥದ್ದು ಅಂದರೆ ನನಗೂ ತುಂಬ ಇಷ್ಟ ಕಣಮ್ಮ. ಆ ಥರ ಸುಟ್ಟು ಕಿವಿಸ್ತಾರಲ್ಲ ಬಜ್ಜಿ, ಅದಂದರೆ ನನಗೆ ತುಂಬಾ ಇಷ್ಟ ಅಮ್ಮ. ಮತ್ತು ಅಲ್ಲಿ ಊರಲ್ಲಿ ಜಯ್ಯಜ್ಜಿ ಒಲೆಯಾಗೆ ಸುಡೋದು, ಒಲೆಯಾಗೆ ಬದನೆಕಾಯಿ ಟೊಮಾಟೊ ಹಣ್ಣು ಎಲ್ಲ ಸುಟ್ಟು ಕಿವಿಸೋದಲ್ಲ, ತುಂಬ ಚೆನ್ನಾಗಿರೋದಲ್ವೇನಮ್ಮ? ಆ ಥರ ಆದರೆ ಚೆನ್ನಾಗಿರುತ್ತೆ ಕಣಮ್ಮ. ಗ್ಯಾಸ್ನ ಸುಟ್ಟರೆ ಸುಡೋದೇ ಇಲ್ಲ ಕಣಮ್ಮ, ಒಲೆಯಾಗೆ ಸುಡಬೇಕಲ್ಲೇ ನಮ್ಮ. ಅವ್ರಂತೂ ಅಲ್ಲಿ ಒಲೆ ಪಲೆ ಹಚ್ಚಾರು, ನೀರು ಅದಕ್ಕೆ ಹಾಸಕ್ಕೆ ಸುಡ್ತಿದ್ವಿ. ಇಲ್ಲಿ ನಮ್ಮ ಮನೆ ಹತ್ತಾಗ ಎಲ್ಲ ಹಚ್ಚುತ್ತೀಯಮ್ಮ ಒಲೆನ? ಗ್ಯಾಸ್ನಾಗೆ ಸುಡಂದ್ಬಿಡು ಚೆನ್ನಾಗೆ. ನಾನೆಲ್ಲ ಸಣ್ಣ ಕುರಿಕೊಂಡು ಸುಡಬೇಕು. ಇಷ್ಟು ಎಣ್ಣೆ ಹಚ್ಚಿ ಸುಟ್ಟರೆ ಚೆನ್ನಾಗಿ ಸುಡ್ತೈತೆ. ಇಷ್ಟು ಚೆನ್ನಾಗಿ ಸುಡ್ತೀನಿ ಬಿಡು. ಇಷ್ಟು ಗೊಜ್ಜು ಕಿಸ್ಕೊಂಡು ಇಬ್ಬರೊಳಗೂ ಮೊಸರು ಐತೆ, ಸ್ವಲ್ಪ ಮುದ್ದೆ ಮಾಡ್ಕೊಂಬನ. ಅನ್ನ ಮುದ್ದೆ ಸ್ವಲ್ಪ ಮಾಡ್ಕೊಂಬನಕ್ಕಾಗುತ್ತೆ. ಒಂದು ಲೋಟ ಅಕ್ಕಿ ಇಕ್ಕಿದ್ರೆ ಸಾಕು. ತನ್ವಿ ಅಲ್ಲೋಡಮ್ಮ, ಇವನು ಬರ್ತಾ ಇದ್ದಾನೆ ಈ ಕರಿಯ. ನಡಿ, ಅಲ್ಲೇ ನಡಿಯ. ನಮ್ಮ ಮನೆ ಬಾಗ್ಲ ಕಾಲಿಡ್ಬೇಡ, ನಡಿ ಅಲ್ಲೇನೆ. ಋತು ಅಕ್ಕ, ನಾನು ನಿಮ್ಮ ಜೊತೆ ಮಾತಾಡಬೇಕು. ತನ್ವಿ ನಾ ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ. ಬಾ ತನ್ವಿ ಹೋಗೋಣ. ನೀನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ಅದೆಲ್ಲ ಮನಸ್ಸಿನಾಗ ಇಕ್ಕೋಬೇಡ. ಬಾ, ಗಂಡ ಹೆಂಡತಿ ಮಧ್ಯೆ ಇದ್ದಿದ್ದೇನೆ. ಏನಾದರೂ ಒಂದು ಬಂದೇ ಬರುತ್ತಪ್ಪ ಸಮಸ್ಯೆಗಳು, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಬಂದಿಲ್ಲೇ ಇದ್ಬಿಟ್ರೆ ಹೆಂಗೆ ತನ್ವಿ? ಬಾ ತನ್ವಿ ಹೋಗೋಣ ಪ್ಲೀಸ್. ತನ್ವಿ ಬಂದ್ಬಿಡು, ನನಗೆ ನೀನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿವಸ ಅಂತೂ ಮದುವೆ ಆಗಿಲ್ಲ ಅನ್ನೋಷ್ಟು ಬೇಜಾರಾಗ್ತಿತ್ತು, ಆದರೆ ಇವಾಗ ನನಗೆ ನಿಜ ತುಂಬ ಬೇಜಾರಾಗ್ತೈತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕರಿಯ, ನನಗೆ ಬಲವಂತ ಮಾಡಬೇಡ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ. ಸುಳ್ಳು ಹೇಳ್ಬಿಟ್ಟು ಎಷ್ಟು ನನಗೆ ಮೋಸ ಮಾಡಿದ್ಯಾ ಅನ್ನೋದು ನನಗೆ ಗೊತ್ತೈತೆ. ನೀನು ಮದುವೆ ಆಗೋವರೆಗೂ ಎಷ್ಟು ಸುಳ್ಳು ಹೇಳಿದ್ಯಾ ಗೊತ್ತಾ ನನ್ನ ಹತ್ರ? ನಾನು ಹಂಗೆ ದುಡಿತೀನಿ ಅಂತೇಳಿ ಎಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು ಇವಾಗ ಇನ್ನೂ ಇಲ್ಲಿಗೆ ಬಂದಿದ್ಯಾ ನೀನು ಹೇಳೋದಕ್ಕೆ? ತನ್ವಿ, ನಾನು ಹೇಳೋದು ಕೇಳು. ನಾನು ಇರೋದೇ ಹೇಳಿರೋದು, ಇಲ್ಲದೇನು ಹೇಳಿಲ್ಲ. ಮದುವೆ ಆದಮೇಲೆ ನನ್ನ ಕೆಲಸ ನಾನು ಕಳ್ಕೊಂಡಿದ್ದು. ಮದುವೆಗಿನ್ನ ಮುಂಚೆ ನಾನು ತುಂಬ ಚೆನ್ನಾಗಿ ದುಡಿತಿದ್ದೆ ಗೊತ್ತಾ. ಮದುವೆ ಆದಮೇಲೆ ಯಾಕೆ ಹಂಗಾಯ್ತು ನನ್ನ ಕೆಲಸದ್ದು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ನಾನೇನು ನಿನಗೆ ಸುಳ್ಳು ಹೇಳಿಲ್ಲ, ನಾನು ಇರೋದೇ ಹೇಳಿ ನಾನು ನಿನ್ನ ಮದುವೆ ಆಗಿದ್ದು. ಸುಮ್ಮನೆ ಹೋಗ, ನನ್ನ ಮಗಳನ್ನ ಕಳಿಸಲ್ಲ. ಹೋಗು. ನೀನು ಯಾ ಮಕ್ಕ ಇಟ್ಕೊಂಡು ಬಂದಿದ್ಯಾ? ನಿಮ್ಮ ಅಕ್ಕ ನನಗೆ ಎಷ್ಟು ಮೋಸ ಮಾಡಿದ್ಲು, ಎಷ್ಟು ನನಗೆ ನಿಜ. ನಾನು ಕರ್ಕೊಂಬಂದು ನಿಮ್ಮ ಅಕ್ಕನ ಮನೇಲಿ ಇಟ್ಕೊಂಡಿದ್ದಕ್ಕೆ ನನಗೆ ಎಂಥದ್ದು ಮಾಡೋದ್ಲು ಇವತ್ತು ಅಂತಂದರೆ ನಾನು ಇರೋವರೆಗೂ ನೆನೆಸ್ಕೋಬೇಕು ಅಂತ ಕೆಲಸ ಮಾಡವಳೆ. ಹೋಗೋ, ನಿಮ್ಮ ಅಕ್ಕನ ಮುಖ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಫಸ್ಟ್ ಇಲ್ಲಿಂದ ಹೋದ್ರೆ ಸರಿ. ಹೋಗೋದಿಲ್ಲ ಋತು ಅಕ್ಕ, ನಾನು ತನ್ವಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನಾನು ತನ್ವಿನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಂದಿದ್ದೀನಿ, ತುಂಬ ಇಷ್ಟಪಟ್ಟು ಬಂದಿರೋದು. ಬಾ ತನ್ವಿ ಹೋಗೋಣ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೆಂಗೆ ಮಾತಾಡ್ತಾ ಇದೀಯ ನೋಡು ನೀನು. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಾನೇನಿಲ್ಲ, ಸಿಟ್ಟು ಬಂದುಬಿಟ್ರೆ ನಾನು ಸುಮ್ಮನೆ ಇರೋ ಅಂತವಳಲ್ಲ ನೋಡು, ಹೇಳಿರ್ತೀನಿ ಕರಿಯ. ಅಯ್ಯೋ ಯಾಕೆ ಋತು ಇವ್ನು ನೋಯ್ತಾ ಇದೆಯಾ? ಇವ್ನು ಯಾರು? ಅವನೇ ಕರಿಯ ಅಂತ ಹೇಳಿ ನಮ್ಮ ತನ್ವಿನ ಮದುವೆ ಆಗಿರೋ ಅಂತವನು. ನಮ್ಮ ತನ್ವಿಗೆ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗವನೆ. ಇವನು ಒಳ್ಳೆಯವನಲ್ಲ, ಒಳ್ಳೆ ಬುದ್ಧಿ ಇಲ್ಲ ಇವನ ಹತ್ರ. ಹೆಂಗೆ ಮಾತಾಡ್ತಾನೆ ಗೊತ್ತಾ? ಇವನು ಒಳ್ಳೆಯವನಲ್ಲ. ಇವನ ಜೊತೆ ನಾನು ಹೆಂಗೆ ನಂಬಿ ನನ್ನ ಮಗಳನ್ನ ಕಳ್ಸೋದು? ಅದಕ್ಕೆ ಕಳ್ಸೋದಿಲ್ಲ ಹೋಗೋ ಅಂತಂದರೆ ಇಲ್ಲಿ ಮಾತಾಡ್ತಾವನೆ. ಇವನ್ನ ನಂಬ್ಕೊಂಡು ನನ್ನ ಮಗಳನ್ನ ನಾನು ಕಳ್ಸೋಕ್ಕಾಗಲ್ಲ ಗಿಡಮಕ್ಕ.
ಇವಾಗ ಜನ ಒಳ್ಳೆಯವರಲ್ಲ, ನಾನು ನನ್ನ ಮಗಳು ಹೆಂಗೋ ಇರ್ತೀವಿ. ಇವ್ರ ಅಕ್ಕನೇ, ಆ ಕರಿಯಮ್ಮ ಅಂದ್ರೆ ಇವ್ರ ಅಕ್ಕನೇ. ಅಯ್ಯೋ ದೇವ್ರೆ, ಅಲ್ಲ ಎಲ್ಲಿಂದ ಎಲ್ಲಿಗೆ ಹಿಂಗಾಗೈತೆ ನೋಡು ಅಲ್ವೇ. ಥೋ, ಎಂಥ ಕೆಲಸ ಆಯಿತು ಇದೇನಪ್ಪ ಇದು, ಹಿಂಗಾಯ್ತು ಅನ್ಸುತ್ತೆ ಅಲ್ಲ. ಇವ್ರ ಅಕ್ಕನೇ, ಅವಳು ಕರಿಯಮ್ಮ ನೋಡು ಬಂದಿದ್ಲಲ್ಲ ಇಲ್ಲಿಗೆ, ಅವಳೇ ಇವ್ರ ಅಕ್ಕ. ನೋಡು ಎಷ್ಟು ಇದನ್ನ ಮಾಡ್ತಾರೆ. ಅಕ್ಕ ತಮ್ಮ ಒಳ್ಳೆಯವರಲ್ಲ. ನಮ್ಮ ತನ್ವಿ ಏನೋ ನಂಬಿಬಿಟ್ಟು ಇವತ್ತು ಇಂಥ ಕೆಲಸ ಮಾಡಿದ್ಲು. ಏನು ಮಾಡ್ತೀಯ, ನಾನು ಈ ವಿಷಯ ಗೊತ್ತಾಗಿಲ್ಲ, ನಾನು ಬೆಂಗಳೂರು ಕಡೆಗೆ ಹೋಗಿದ್ದೀನಿ, ಇವಳು ನಮ್ಮ ತನ್ವಿ ಹೋಗಿ ಮದುವೆ ಆಗಿ ಬಂದ್ಬಿಟ್ಟವಳೆ. ಹಿಂಗೆಲ್ಲ ಇದ್ದಿದ್ರೆ ಇವಳು ಆಗ್ತಾನೆ ಇರಲಿಲ್ಲ ಕಣಪ್ಪ. ಏನು ಮಾಡೋಣ, ಅವಳಿಗೆ ಮುಂಚೆಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ಮುಂಚೆಗೆ ಈ ಬುದ್ಧಿ ಇದ್ದಿದ್ರೆ ನಾನು ಯಾಕೆ ಹಿಂಗೆ ಮಾಡ್ಕೊಂತಿದ್ದೆ ಅಂತ ಅನ್ನಿಸ್ತೈತೆ. ನಮ್ಮ ಅಕ್ಕ ಮಾನವಕ್ಕ ಇವತ್ತು ಬುದ್ಧಿ ಇರೋಳಾಗತ್ಗೆ ನೋಡಿ, ಇವತ್ತು ಅವಳ ಜೀವನ ಎಷ್ಟು ಸುಂದರವಾಗಿ ಮಾಡ್ಕೊಂಡ್ಲು. ನಮ್ಮ ಭಾವ ಅಂತೂ ಎಷ್ಟು ಚೆನ್ನಾಗಿ ನೋಡ್ಕೊಳುತ್ತೆ ಗೊತ್ತಾ ಗಿಡಮಕ್ಕ. ನಮ್ಮ ಭಾವ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ನಮ್ಮ ಅಕ್ಕನ ಎಷ್ಟು ಇಷ್ಟಪಡುತ್ತೆ ಅಂದರೆ ನಿಜವಾಗ್ಲೂ ಎಷ್ಟು ಕೇರ್ ಮಾಡುತ್ತೆ. ಯಾವುದೊಂದು ವಿಚಾರದಾಗೆ ಆಗಲಿ, ಅವಳು ಮನೆ ಕೆಲಸದಲ್ಲೇ ಆಗಿರ್ಬೋದು, ಬೇರೆ ಯಾವುದೊಂದು ವಿಚಾರದಾಗೆ ಆಗಿರ್ಬೋದು, ನಮ್ಮ ಮಾಮ ಎಷ್ಟು ಚೆನ್ನಾಗಿ ನೋಡುತ್ತೆ. ನಮ್ಮ ಅಕ್ಕ ತುಂಬ ಪುಣ್ಯ ಮಾಡಿದ್ಲು ನಮ್ಮ ಭಾವನಂತವಳನ್ನ ಪಡೆಯೋದಕ್ಕೆ. ನಾವು ನಮ್ಮ ಅಕ್ಕ ಮದುವೆ ಆದಾಗ ನಾನು ನಮ್ಮ ಅಮ್ಮ ಎಲ್ಲ ಆಡ್ಕೊಂಡ್ವಿ, ಹೋಗಿ ಹೋಗಿ ಇಂಥವ್ನ ಮದುವೆ ಆದ್ಲು ಅಂತೇಳಿ ನಾವು ಎಷ್ಟು ಆಡ್ಕೊಂಡ್ವಿ. ಇವತ್ತು ನಮ್ಮ ಅಕ್ಕನ ಜೀವನನೇ ಚೆನ್ನಾಗಿರೋದು ಗೊತ್ತಾ. ನಮ್ಮ ಅಕ್ಕನ ಜೀವನ ಚೆನ್ನಾಗಿಲ್ಲ ಅಂತಂದರೆ ಇಬ್ಬರದು ಹಿಂಗೆ ಆಗ್ಬಿಡೋದು. ಹೆಂಗೋ ನಮ್ಮ ಅಕ್ಕ ಆದರೂ ಚೆನ್ನಾಗಿದ್ದಾಳೆ, ನಮ್ಮ ಭಾವ ಆದರೂ ತುಂಬ ಒಳ್ಳೆಯವರಾಗಿವ್ರೆ. ಇವಾಗ ನಮ್ಗೆ ಅದೇ ಒಂಥರ ಧೈರ್ಯ ಗೊತ್ತಾ. ಇವತ್ತು ನನಗೆ ಎಷ್ಟು ಬೇಜಾರಾಗ್ತೈತೆ ಅಂತಂದರೆ, ಇದೇನಪ್ಪ ಇದು ಹಿಂಗಾಯ್ತು ಅಂತ ಅನಿಸುತ್ತೆ. ನನ್ನ ಬಗ್ಗೆ ನಾನು ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ತೈತೆ. ಕಳ್ಸಲ್ಲ ಕಣೋ, ಹೋಗೋ ಇಲ್ಲಿಂದ, ಹೋಗೋ. ಕಳ್ಸೋದಿಲ್ಲ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನೀನು ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ. ನಾನಂತೂ ನಮ್ಮ ತನ್ವಿನ ಕಳ್ಸಲ್ಲ. ನೀನು ಎಷ್ಟೇ ನೀನು ಕೇಳ್ಕೊಂಡ್ರು ನಾನು ಕಳ್ಸಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡೋದು ಒಳ್ಳೇದು ನೀನು. ನೀನು ಹೇಳಿದ್ಕೆಲ್ಲ ನಾನು ಕಳಿಸ್ಬಿಟ್ರೆ ಆಯ್ತಲ್ಲ. ಅವ್ನು ನೋಡಿದ್ರೆ ಬಂದು ಅಲ್ಲೇ ಇದ್ದಾನೆ, ಇವ್ನು ನೋಡಿದ್ರೆ ಇಲ್ಲಿಗೆ ಬಂದವನೆ. ಕಳಿಸು ಅಂತೇಳಿ ನನಗೆ ಕಳಿಸಿದ್ರೆ ಯಾರ ನಮ್ಮ ಮಕ್ಕ ಉಗುಳ್ತಾರೆ. ನಿನಗೆ ಮರ್ಯಾದೆ ಇಲ್ವೇನೆ ಋತು ಅಂತೇಳಿ ಮಕ್ಕ ಉಗುಳ್ತಾರೆ. ನಾನು ಹಿಂಗೆ ಹೋಗ್ಲಿ ಅಮ್ಮ, ನನ್ನ ಅನ್ನಲ್ವ ಜನ. ಅಯ್ಯೋ, ಯಾವ ಮುಖ ಇಟ್ಕೊಂಡು ಬಂದಿದ್ಯಾ ತನ್ವಿ ಇಲ್ಲಿಗೆ ಅಂತೇಳಿ ನನ್ನ ಅಂತಾರೆ ಅಮ್ಮ. ನಾನು ಹೋಗಲ್ಲ. ನಾನೇನಕ್ಕೆ ಹೋಗೋಣ, ನಾನಂತೂ ಹೋಗಲ್ಲ ಬಿಡು. ಯಾರು ಏನೇ ಹೇಳಿದ್ರು ಸರಿ, ನಾನು ಹೋಗಲ್ಲ. ಅಯ್ಯಪ್ಪ, ಅಲ್ಲಿ ನೋಡಿದ್ರೆ ಅಯ್ಯಪ್ಪ ಅಲ್ಲೇ ಐತೆ. ಅಯ್ಯಪ್ಪ ಇರೋ ಅಂಥ ಜಾಗಕ್ಕೆ ನಾನು ಹೋಗೋದ? ಥೂ, ಅಯ್ಯಪ್ಪ, ನಮ್ಮ ಅಮ್ಮನಿಗೆ ಇವತ್ತು ನಾನು ಮೋಸ ಮಾಡ್ದಂಗಾಗುತ್ತೆ. ನಾನೇನಾದರೂ ಇವನ ಜೊತೆ ಹೋಗ್ಬಿಟ್ಟು ಅಲ್ಲಿ ಇದ್ಬಿಟ್ರೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ನಮ್ಮ ಅಮ್ಮನಿಗೆ. ಅದಕ್ಕೆ ನಾನು ಯಾರು ಏನೇ ಹೇಳಿ ನಾನಂತೂ ಅಲ್ಲಿಗೆ ಹೋಗಲ್ಲ. ಯಾರು ಅದೆಷ್ಟು ಕೇಳ್ಕೊಂಡ್ರು ನಾನಂತೂ ಅಲ್ಲಿಗೆ ಹೋಗಲ್ಲ. ಚೆನ್ನಾಗಿ ದುಡಿತೀನಿ ತನ್ವಿ, ಚೆನ್ನಾಗಿ ನೋಡ್ಕೊತೀನಿ. ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ. ಚೆನ್ನಾಗಿ ನೋಡ್ಕೊತೀನಿ ನಿನ್ನ. ನೀನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನಗಿರೋದು. ನೀನು ಚೆನ್ನಾಗಿ ನೋಡ್ಕೊತೀನಿ ತನ್ವಿ, ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಹೇಳ್ತಾ ಇರೋದು ಕೇಳಿಸ್ಕ ಫಸ್ಟು. ನಾನು ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇಲ್ವಾ. ದುಡಿತೀನಿ, ಚೆನ್ನಾಗಿ ನೋಡ್ಕೊತೀನಿ, ನೀನು ಕೇಳಿದ್ದು ಕೊಡಿಸ್ತೀನಿ, ನೀನು ಏನು ತಿಂತೀಯ ಉಣ್ತೀಯ, ನಿನ್ಗೆ ಏನು ಇಷ್ಟ ಆಗುತ್ತೆ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಹಿಂಗೆ ಹೇಳಿದ್ರು ನಾನು ಯಾಕೆ ನಂಬ್ತಾ ಇಲ್ಲ ತನ್ವಿ ನೀನು? ಯಾಕೆ ನಾನು ನಂಬ್ತಾ ಇಲ್ಲ? ಇಷ್ಟೆಲ್ಲ ಹೇಳಿದ್ರು ಯಾಕೆ ನೀನು ನನ್ನ ಹಿಂಗೆ ರಿಜೆಕ್ಟ್ ಮಾಡ್ತಾ ಇದೀಯಾ? ಪ್ಲೀಸ್ ಅರ್ಥ ಮಾಡ್ಕೊ. ಹೆಣ್ಣು ಕೊಡೋರೇ ಇರಲಿಲ್ಲ. ನಾವು ಅದೆಲ್ಲಿ ಮೋಸ ಹೋದ್ವೋ ಏನೋ, ತಂದು ಮನೆಯಾಗ ಇಟ್ಕೊಂಡು ಹಿಂಗೆ ಇದು ಮಾಡಿಬಿಟ್ರು ನನಗೆ. ನಾವಂತೂ ಅದನ್ನ ಎಂತೆಂಥವ್ರನ್ನೋ ನಾವು ಇದು ಮಾಡಿದ್ದೀವಿ, ಇಂಥವ್ರನ್ನ ನಾವು ಯಾವತ್ತೂ ನಂಬ್ತಿರ್ಲಿಲ್ಲ. ಅದು ಹೆಂಗೆ ನಂಬಿದ್ವೋ ಏನೋ ಗೊತ್ತಿಲ್ಲ, ಹಿಂಗೆ ಆಗ್ಬಿಡ್ತು ಅಂತ ಅನಿಸುತ್ತೆ ನನಗೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ಏನಪ್ಪ ಇದು ಹಿಂಗಾಯ್ತು ಅಂತ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇನ್ನೂ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಹೇಳ್ರಿ ನೀವೇನೆ. ನಾನಂತೂ ಹೋಗೋದಿಲ್ಲ. ನನ್ನ ಮಮ್ಮನಿಗೆ ಒಂಥರ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ ಅಲ್ವಾ. ನಾನಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಇವನ ಜೊತೆ ಹೋಗೋದಿಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.